ಹಾಯ್ ಹಲೋ ನಮಸ್ತೆ. ಆರ್ ಕೆ ಜಿನಿಯಸ್ ಬ್ಲಾಗ್ಸ್ಗೆ ಸ್ವಾಗತ. ಜೀವನ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ, ಆದರೆ ಸಮಯ ಮಾತ್ರ ಎಲ್ಲರಿಗೂ ಒಂದೇ. ಅದು 24 ಗಂಟೆ ಮಾತ್ರ. ಒಬ್ಬ ಆಗರ್ಭ ಶ್ರೀಮಂತ, ಇನ್ನೊಬ್ಬ ಕಡು ಬಡವ. ಒಬ್ಬ ವಿಮಾನದಲ್ಲಿ ಓಡಾಡ್ತಾ ಇರ್ತಾನೆ, ಒಬ್ಬ ವಿಮಾನನೇ ತನ್ನದಾಗಿಸ್ಕೊಂಡಿರ್ತಾನೆ. ಇನ್ನು ಕೆಲವರು ಮಧ್ಯಂತರ ಜೀವನ ಸಾಗಿಸ್ತಾ ಇರ್ತಾರೆ. ನಡೆದಾಡೋನು ಸೈಕಲ್ನ ನೋಡ್ತಾ ಇರ್ತಾನೆ, ಸೈಕಲ್ನಲ್ಲಿ ಓಡಾಡೋನು ಬೈಕ್ನ ನೋಡ್ತಾ ಇರ್ತಾನೆ, ಬೈಕ್ನಲ್ಲಿ ಓಡಾಡೋನು ಕಾರ್ನ ನೋಡ್ತಾ ಇರ್ತಾನೆ. ಯಾಕಂದರೆ ಕಾರಲ್ಲಿ ಓಡಾಡೋನು ಬೇರೆ ಏನೋ ಯೋಚನೆ ಮಾಡಿಕೊಂಡು ಇನ್ನೂ ಎತ್ತರದ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ಎಲ್ಲರಿಗೂ ಅದೇ ಸಮಯ, ಅದೇ 24 ಗಂಟೆ. ಆದರೆ ಯೋಚನೆ ಮಾಡೋ ರೀತಿ, ಮನುಷ್ಯನ ಆಲೋಚನೆಗಳು ಮಾತ್ರ ಅವರವರ ಭಾವಕ್ಕೆ ತಕ್ಕಂತೆ. ಆದರೆ ಅವರ ಶಿಸ್ತು, ಅವರ ಪರಿಶ್ರಮ, ಅವರ ಬೆವರು ಅವರನ್ನು ಆಕಾಶದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕನಸು ಕಾಣುವವನಿಗೆ ಹಗಲು ರಾತ್ರಿ ಎಲ್ಲ ಒಂದೇ. ಆದ್ದರಿಂದ ಕನಸು ಕಂಡು ನನಸಾಗಿಸಬೇಕು. ಎಲ್ಲರೂ ಎಲ್ಲನೂ ಬೇಕು ಅಂತ ಅನ್ಕೋಬೇಕು. ಅದನ್ನು ಪಡೆಯೋಕ್ಕೆ ಶ್ರಮಪಟ್ಟು ಸಾಧಿಸಿದ ನಂತರ ಸಿಕ್ಕ ಪ್ರತಿಫಲಕ್ಕೆ ಸಿಗೋ ಖುಷಿ ಇದೆಯಲ್ಲ, ಅದು ಆಕಾಶಕ್ಕೂ ಮೀರಿ ಎತ್ತರವಾಗಿರಬೇಕು. ಪರಿಶ್ರಮ ಇಲ್ಲದೆ ಸಿಗೋ ಯಾವ ವಸ್ತು, ಯಾವ ಸಂಪತ್ತು ಮನುಷ್ಯನಿಗೆ ಖುಷಿ ಕೊಡಲ್ಲ. ಯಾಕಂದರೆ ಅದು ಬೇರೆಯವರ ಶ್ರಮ. ಹಾಗೆ ಒಬ್ಬ ಮನುಷ್ಯ ಕೈಗೆ ವಾಚ್ ಕಟ್ಟಿರೋನ್ಗೆ ವಾಚ್ ಬೆಲೆ ಗೊತ್ತಿರುತ್ತೆ, ಆದರೆ ಕೈ ಇದೆ ಅಂತ ಅವನಿಗೆ ಕೈ ಬೆಲೆನೇ ಗೊತ್ತಿರಲ್ಲ. ಹಾಗೆ ಕಾಲಿರೋನ್ಗೆ ಶೂ ಬೇಕು ಅನಿಸುತ್ತೆ, ಆದರೆ ಕಾಲು ಇಲ್ದವನಿಗೆ ಕಾಲು ಇದ್ದಿದ್ರೆ ಸಾಕಿತ್ತು ಅನಿಸುತ್ತೆ. ಅದಕ್ಕೆ ಎಷ್ಟು ಇದ್ರೆ ಅಷ್ಟರಲ್ಲೇ ಖುಷಿ ಪಡುವುದೇ ಜೀವನದ ಕಟು ಸತ್ಯ. ಇವತ್ತಿನ ಜೀವನ ಇಷ್ಟೇ ರೀ. ಒಂದೊಳ್ಳೆ ಊಟ, ಫ್ಯಾಮಿಲಿ ಜೊತೆ ಸಮಯ, ಒಂದೊಳ್ಳೆ ನಿದ್ದೆ, ಒಂದೊಳ್ಳೆ ಕೆಲಸ, ಎಲ್ಲರ ಜೊತೆ ಪ್ರೀತಿಯ ಸಂಭಾಷಣೆ, ಪುಸ್ತಕ, ಪರಿಸರ, ಮಕ್ಕಳ ಜೊತೆ ಬಾಂಧವ್ಯ, ಧ್ಯಾನ, ಇವು ನೆಮ್ಮದಿಯ ಜೀವನಕ್ಕೆ ಗುಣಪಾಠಗಳು. ನಿಮಗೆ ಈ ಸ್ಪೀಚ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.